ಗೌರಿ ಅದ ಅರ್ಜೆಂಟ್ ಫೋನ್ ಬಂದಿತ್ತು ಆಫೀಸಿಂದ, ಅದಕ್ಕೆ ನಾಡ್ದು ಹೋಗೋದತ್ತದ ಮತ್ತು ಇವತ್ತು ಹೋಗ್ಬೇಕಾಗೈತಿ. ಅದಕ್ಕೆ ನಾ ಹೋಗಿರ್ತೇನೆ, ಮನೆ ಕಡೆ ಎಲ್ಲ ನೋಡ್ಕೊತೀರ. ಮೊನ್ನೆ ಮದುವೆ ಆಗೈತ್ರಿ, ಇಷ್ಟು ಜಲ್ದಿ ಹೊಂಟ್ಬಿಟ್ರಿ ನೀವು ಕೆಲ್ಸಕ್ಕೆ. ಮತ್ತೆ ಏನು ಮಾಡಕ್ಕೆ ಫೋನ್ ಬಂದಿತ್ತು, ಹೋಗಬೇಕು. ಇನ್ನೇ 2 ದಿನ ಐತದ ಕೆಲಸ, ಬಟ್ ಈಗ ಫೋನ್ ಬಂದಿತ್ತು. ಜರ ನೋಡ್ಕೋತೀರ ಮನೆ ಕಡೆ ಅದ, ಅವ್ರು ಏನು ಹೇಳ್ರಿ ಕೇಳ್ತ ಬದಾರ. ಸರಿ ಬರ್ಲಿ. ಬೇಗ ಬರ್ರಿ. ಸರಿ. ಈ ತರ ಡ್ರೆಸ್ ಹಾಕೋದ್ ನಮ್ಮ ಮನ್ಯಾಗ ನಡಿಲ್ಲ. ನಮ್ದು ಮಾನವಂತರ ಮಂತನ ಸಾಡಿ ಉಟ್ಕೋದ್ ನಮ್ಮ ಮನ್ಯಾಗ ಡ್ರೆಸ್ ನಡಿಲ್ಲ. ನನಗ್ ಹೇಳಾಕ ನಿನಗ್ ಏನು ಅರ್ಹತೆ ಇಲ್ಲ. ನಾನ ಸೌಕರ್ ಮಂಟನ್ದಾಗ ಹುಟ್ಟಿ ಬೆಳೆದಾಗ ನನಗ್ ಏನ್ ಹೇಳಾಕ ನಿನಗ ಅರ್ಹತೆ ಐತಿ? ನಿಂದ ಕಸ ಮುಸುರಿ ಕೆಲಸ ಏನೈತಿ ಅಷ್ಟ್ ನೋಡ್ಕೋ. ನನಗ್ ನೀನ್ ಹೇಳ್ಕೊಡಕ್ ಬರ್ಬೇಡ. ನಾನು ಬಂದಾಗಿಂದ ನೋಡತ್ತೀನಿ, ಬರೇ ಮೊಬೈಲ್ ಐತಿಲ್ಲ ಅದ್ ಕ್ಯಾಡ್ರಿ. ತಂದೆ ಪಕ್ಷ ಯಾರ್ ಮಾಡೋರ್ ಹಿಂಗ್ ಕೂತ್ರ? ನನಗ್ ನೀ ಹೇಳ್ಕೊಡಕ್ ಬರ್ತಿ? ನನ್ನ ಮನ್ಯಾಗ ಒಂದಿನ ನನಗ್ ಯಾರು ಕೇಳಿಲ್ಲ. ನೀ ಯಾರು ನನಗ್ ಹೇಳಕ? ಏನಮ್ಮ ಏನ್ ಮಾತಾಡೋದು ನೀನ್? ಏನ್ ಮಾಡಂಗಿಲ್ಲ. ಅಲ್ಲ, ನಿನಕ್ಕಿಂತ ದೊಡ್ಡವಳು, ಈ ಮನೆಗೆ ಹಿರಿಯೋಳು, ಹೋಗಿ ಹೋಗಿ ಅವಳ ಮೇಲೆ ಕೈ ಮಾಡ್ತಿಲ್ಲ. ನಿನಗ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ? ನನಗ ಯಾರ್ ಹೇಳ್ಕೊಡೋ ಅವಶ್ಯಕತೆನೂ ಇಲ್ರಿ. ನಾನ ವಿದ್ಯಾವಂತಳದೇನಿ, ನನಗ್ ಏನ್ ಮಾಡ್ಬೇಕು ಗೊತ್ತೈತ್ರಿ. ನೀವು ನನಗ್ ಹೇಳ್ಕೊಡಕ್ ಬರ್ಬೇಡ್ರಿ. ಸಂಗೀತ, ನೀನ್ ಹೋಗುವ. ಅಲ್ಲ, ಶ್ರೀಮಂತರ ಮನೆ ಬ್ಯಾಡ, ಬಂದ್ ಇನ್ನು ಒಂದು 4 ದಿವಸ ಆಗಿಲ್ಲ, ಇಬ್ರು ಇವಳು ನನ್ನ ತಮ್ಮನ ಜೀವನ ಹೆಂಗ್ ಮಾಡ್ತಾವ? ಶೇಖೆ ಬಾಯ್ಲೆ. ಹೇಳ್ರಿ ಗೌಡ್ರ. ಮನಿ ಫೋನ್ ಕಳ್ದಂದ ಎಲ್ಲಾರ ನಂಬರ್ ಡಿಲೀಟ್ ಆಗ್ಯಾವ. ಅತ್ರ ನಮ್ಮ ಹಳ್ಯಾನು ಡಿಲೀಟ್ ಆಗೈತಿ. ಗೌಡ್ರ ಹೋಗಿ ಅವ್ನ ಸತೀಶ್ ನಂಬರ್ ತಗೊಂಬರು. ಆಯ್ತು, ತಗೊಂಬರ್ತೇನೆ ಗೌಡ್ರ. ಲಘು ಬಾ. ಇನ್ನ ಬರುವಲ್ಲ, ನಂಬರ್ ತಗೊಂಬಾ ಅಂದ್ರ. ಗೌಡ್ರ ನಂಬರ್ ಸಿಕ್ತ್ ನೋಡ್ರಿ. ಹೇಳ. ತೋರ್ಲ ಗೌಡ್ರ. 9666 9666 ಇಂಗ್ಲಿಷ್ನ್ಯಾಗ ಹೇಳ್ತೇನ್ರಿ ಸರ. 72 ರೀ, 22 64 78. ಹಲೋ ಸತೀಶ. ಹಾ ಹೇಳ್ರಿ ಮಾಮಾರೆ, ಎಲ್ಲಿದೀಪ? ಇಲ್ಲೇ ನಿಮ್ ಕಡೆ ಬರಾತೀನ್ರಿ. ಸ್ವಲ್ಪ ನಿನ್ ಕಡೆ ಕೆಲಸ ಐತಿ, ಮನಿ ಕಡೆ ಬಾ. ಆಯ್ತು, ಬಂದ ನೋಡ್ರ, 5 ನಿಮಿಷ ಬೈನ್ರಲ್ಲೇ. ಆಯ್ತು, ಬೇಗ ಬಾ. ಮಾಮ ಏನೋ ಕರ್ದಾನಂದ್ರ ಏನೋ ಆಸ್ತಿ ಇಸ್ತಿ ಕೊಡ್ತಿರ್ಬೇಕು. ಶೇತಿ ಮಳೆ ಸತೀಶ್ ಬರತಾನ, ಅವ್ನ್ ಹೆಂಗಾರ ಮಾಡಿಕೆಸಿಂದ ವ್ಯವಸ್ಥೆ ಮಾಡ್ಬೇಕು. ಆ ವಿಷಯನ ಆಯ್ತು ಬಿಡ್ರಿ ಗೌಡ್ರ, ನಾನು ಹುಡುಕುತ್ತೇನೆ. ಆಯ್ತು. ಬಾ ಬಾ. ಆರಾಮೈತಿ ಅಲ್ಲರಿ? ಆರಾಮದಿರಿ? ಏನಂತ ಶೆಟ್ರಿ? ಶೈತಿ ಹಂಗಲ್ಲ ಅವ. ಆರಾಮದಾರ ಬಿಡ್ರಿ. ಸತೀಶ, ಒಂದ್ ಫೋನ್ ಬರತೈತಿ. ಒಂದ್ ಅರ್ಧ ತಾಸ ಕೆಲಸ ಐತಿ. ಶೆಟ್ಟಿ ಒಗತಿಲ್ ನೋಡ್ಕೊ. ಆಯ್ತಾಯ್ತು ಗೌಡ್ರ, ನೋಡ್ಕೋತೀನಿ. ನೋಡಿ ಬರ್ರಿ ಕೊಂಡ್ರೆ ಅಂತ ಆರಾಮ ಐತ್ರಿ? ಐತ್ರಿ, ಬರೋಬ್ಬರಿ ಐತ್ರಿ, ಎಲ್ಲಾ ಬರೋಬ್ಬರಿ ಐತಿ. ಏನಾರ ಜರ ಅದೇನಿಲ್ರಿ, ಸ್ವಲ್ಪ ಬ್ಯಾಡ್ರಿ. ಇಲ್ಲೇ ಐತಿ, ಸ್ವಲ್ಪ ಕೋಚ್ಕೊಂಡ್ಬಿಡುನು. ಗೌಡ್ರ ಹೆಂಗಾರ ಹೋಗ್ಯಾರ, ಈಗ ನಮ್ಮದ ನಿಮ್ಮದು ರಾಜ್ಯ ಬಂದಾರು ಮಾಮ. ಬರಂಗಿಲ್ಲ, ಸುಮ್ಮ ಕುಂದ್ರಿ. ನೀವ್ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಎಲ್ಲಿದ್ರಿ? ನಿಮ್ಗೋಸ್ಕರ ತರ್ಸಿ ನೋಡ್ತೀರಿ. ಯಾವ್ದೈತಿ ಬ್ಯಾಡ? हे प्रभु हे हरि राम कृष्ण
ಬರಂತ ಇಲ್ಲೇ ಜಗ್ಗಿ ಬಿಡ್ರಿ ನೀರ್ರಿ ನೀರ್ ಯಾಕ ನಿಮ್ಗ್ರಿ ಏ ಒಲ್ಲಪ್ಪ ಜರ ತಗೋರಿ ಬ್ಯಾಡ, ಬ್ಯಾಡ. ನೀವ್ ಬೇಕಾದ್ರೆ ಕೊಡಂಗಿಲ್ಲ ನಾವು ನಮ್ಗ್ ಸ್ವಲ್ಪ ಇದನ್ನ ಐತ್ರಿ खत्म बाय बाय टाटा गुड बाय ಏನ ಹೇಳಿ ಬ್ರ್ಯಾಂಡ್ ನಾವು ಬಾಳ ಜನಕ್ಕೆ ಪಾವನೇರ್ ಕೊಡ್ತಾರ ಇನ್ನೊಂದ್ ಐತೇನ್ರಿ ಬ್ಯಾಡ ಬ್ಯಾಡ ಅಲ್ಲ ಇಲ್ಲಿ ಮತ್ತೇನ್ ಸಿಗಂಗಿಲ್ಲ ಇಲ್ಲಿ ಬಾ ಎಲ್ಲಿ ಇಲ್ಲಿ ಐತೆ ಏ ಇಲ್ಲಿ ಕುಂದ್ರಿ ಅದ ಇಲ್ಲಿ ಕುಂಡಂತಿ ಕುಂಡ್ರಿ ಮಾಮಾರಿ ಅನ್ಬೇಕು ನೋಡಿ ಗೌಡ್ರ ನೀವ್ ಹೇಳಿದ ಕೆಲ್ಸ ಓಕೆ ಓಕೆ ಸರಿ ಇದು ಒಂದ ನೋಡ್ಲಿ ಮಗ ನನಗೆ ಬರೋಬ್ಬರ್ ಮಾಡಿದ್ದಂದ್ರ ಗೌಡ್ರ ಶೆಟ್ಟಿ ಸತೀಶ್ಗಳ ಅಣ್ಣ ತಮ್ಮ ಇಬ್ರು ಕೂಡಿ ಹುಡುಗಗೆ ಬೆನ್ನಾಗಿ ಚೂರಿ ಹಾಕತ್ತಾರು ಇದಕ್ಕೇನು ಗೊತ್ತಾಗತ್ತ ಇದು ಹೋಗೋದು ದುಡಿಯೋದು ಮಾಡತ್ತಾರು ಮನೆ ಕಬ್ಬಿನ ಪಡಕ್ಕೆ ಉರಿ ಐತೈತೆ ಅಂತ ಹೇಳಿ ಸುಳ್ಳ ಊರವ್ರನ್ನೆಲ್ಲ ನಂಬಿಸಿ ಹೆಂಡ್ರ ಕೊಳ್ಳಾಗ ಚೈನ ನಕ್ಲೇಸ ಪಾಟ್ಲಿ ಬಿಲ್ವಾರ ಮಾಡತ್ತಾರು ಇದು ನೋಡ್ರಿ ಹಂಗ ದುಡ್ಕೊಂತನ ಹೊಂಟತಿ ಏನಾರ ಗೌಡ್ರ ದಂಡಿಗೆ ಹಚ್ಚಬೇಕ ನೋಡೋಣ ಮಾಮಾರಿ ಯಾನ್ ನಮ್ ಮನೆದ ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡತ್ತೀರಿ ಏನಿಲ್ಪ ನೀ ಹಿಂಗ ದುಡ್ಕೊಂತ ಹೋಗವ ಮಾಡ್ಕೊಂತ ಹೋಗವ ಅಲ್ಲಿ ನಿಮ್ಮ ಅಣ್ಣತಾಮ್ರ ಇಬ್ರು ಹೆಂಡ್ರಿಗೆ ಬಂಗಾರ ಚೈನಾ ಏನ್ ಬೇಕು ಅದನ್ನ ಮಾಡ್ಸತ್ತಾರು ನಿನ್ ಗೊತ್ತಿಲ್ದ ನೀ ಹಿಂಗ ದುಡ್ಕೊಂಡ್ ಏನ್ ಕಳ್ಸಾರದಾರ ಅವ್ರ ಮಾಮ ಈ ಮಾತ್ ವಾಪಸ್ ತಗೋನಿ ವಾಪಸ್ ಇಲ್ಲಿ ಸತ್ಯ ಹೇಳತ್ತ ನಿನ್ ಬೆನ್ನಾಗ ಚೂರಿ ಹಾಕತ್ತಾರ ಅವ್ರ ನಮ್ಮ ಅಣ್ಣ ನಮ್ಮ ವೈನಿ ಹೆಂಗದಾರ ದೇವ್ರ ಹಂಗಿದ್ದಾರ ಅವ್ರು ಹೋಗಿ ನೋಡೋದಲ್ಲಿ ಗೊತ್ತಾಕತ್ತ ಅವ್ರ ದೇವ್ರದಾರು ದೇವ್ಗಳದಾರು ಯಾಕ ಮಾಮ ನಮ್ ಗೌಡ್ರನ್ ದೇವ್ನಂಗಿದಾರ ಮಾಮ ಈ ಮಾತು ಕರೆ ಆತಂದ್ರ ಅವ್ರನ್ನ ಹಿಡಿತಾನ ಮಾಮ ಈಗ ಹೆಂಗ್ ನೋಡೋದಂತೀರಿ ಈಗ ಶೆಟ್ಟಿ ಗೌಡ್ರ ರೆಡಿ ಐತ್ರಿ ಈ ಖಾಲಿ ಬಾಂಡ್ ಮೇಲೆ ನಿಮ್ಮ ಅಣ್ಣ ಮತ್ತು ನಿಮ್ಮ ವೈನಿ ಸೈ ತಗೊಂಡ್ ಬಾ ಮಾಮ ಖಾಲಿ ಬಾಂಡ್ ಮ್ಯಾಗ ನಮ್ಮ ಅಣ್ಣ ವೈನಿ ಸೈ ಮಾಡಂಗಿಲ್ಲ ಏನ್ ಹೇಳು ಕಬ್ಬಿನ ಪಡಕ್ ಮನಿ ಉರಿ ಹತ್ತಿತ್ತಲ್ಲ ಆತರದ ಬಿಲ್ ಬಂದೈತಿ ಅದನ್ನ ಗೌಡ್ರು ಮಾಡಿಸ್ಕೊಡ್ತಾರ ಅಂತೇಳಿ ಸೈ ತಗೊಂಡ್ ಬಾ ಒಳ್ಳೆ ರೊಕ್ಕ ಹಾಕೋಣ ಅವ್ರ ಅಕೌಂಟಿಗೆ ಕರೆಕ್ಟ್ ಮಾಮ ಮಾಮ ಮಾಡ್ಸ್ಕೊಂಡ್ ಬರ್ತೇನೆ ಹುಷಾರಾಗಿ ಹೋಗಿ ಬಾ ಶೆಟ್ಟಿ ಹೆಂಗೈತಿ ಪ್ಲಾನ್ ವಾರ ಮುಂದಿನ 3 ಎಕರೆ ಹೊಲ ಬಂತ ಹಾ ಶುಗರ್ ಫ್ಯಾಕ್ಟ್ರಿ ಆತ ಆತ ಗೌಡ್ರ ಅಂತೂ ಇಂತೂ ಒಡಿಸಿ ಹುಲಿಗಳನ್ನ ಕಾಡಿಗೆ ಬಿಟ್ಟು ಬಿಟ್ರಿ ಗೌಡ ಅಂದ್ರ ಏನಂತ ಹೇಳಿದೀನಿ ಗೌಡ್ ಅಂದ್ರ ನಾವ್ ಗೌಡ ಮಾತಾಡಿದಂಗ ನಡ್ಯಾವ ನಡ್ಯಾವ್ರಿ ಅರ್ಥ ಆತು ಅರ್ಥ ಆತ್ರಿ ಗೌಡ್ರ ನಮ್ಗೊಂದ್ ಜರ ಅಲ್ಲಿ ಸ್ವಲ್ಪ ಜರ ಕೊಡ್ರಿ ಅಣ್ಣಂದ್ ಫೋನ್ ಹಲೋ ಗೌರಿ ಹಾ ಹಲೋ ಅಣ್ಣ ನಾ ಏನ್ ಹೇಳಿದ ಕೆಲಸ ಎಲ್ಲ ಮಾಡಿದೆ ಆಯ್ತಣ್ಣ ನೀ ಹೇಳಿದ ಕೆಲ್ಸ ಇನ್ನೇನಿಲ್ಲ ಆಗೇತಣ್ಣ ಆದಷ್ಟು ಬೇಗ ಮನಿ ಮುರಿತೀನಿ ಯಾರು ಫೋನ ನನ್ ಫ್ರೆಂಡ್ ಅದ್ರಿ ಯಾವ ಫ್ರೆಂಡ್ ಮನಿ ಮುರಿ ಅಂತ ನಿನ್ ಫ್ರೆಂಡ್ ಅದ ನೀ ಏನ್ ಅಣ್ಣ ಮತ್ತ ತಂಗಿ ಕೂಡಿ ಏನ್ ಮಾಡದಿರ್ಲ ನನಗೆಲ್ಲ ಗೊತ್ತೈತಿ ಅದೆಲ್ಲ ನೀವು ಬೇಡವಾದ ವಿಷಯ ನೀವು ಇದನ್ನೆಲ್ಲ ತಲೆ ಹಾಕೋದ್ ಕೆಲ್ಸ ನಿಮ್ದು ಅಲ್ರಿ ಇದ್ರೋಗ ಏನ್ ಅಣ್ಣ ಈಗ ಕೂತ್ಕೊಂಡ್ ಅಲ್ಲಿ ಮನಿ ಮುರಿತ ಹೇಳ್ತಾ ಇಲ್ಲಿ ಮುರಿಯಾಕ್ ನಿದ್ದಿ ಕೂಡಿ ಸಂಸಾರ ಹೊಡ್ಯಾಕ್ ನಿದ್ದಿ ನಾ ಹೇಳಿದ್ನಲ್ರಿ ನನ್ ಫ್ರೆಂಡ್ ಜೊತೆ ಮಾತಾಡತೇನೆ ಒಳ್ಳೆ ಮಾತಾಡಬೇಡ ಮನ್ಯಾಗ ಸಲಿಗ್ ಬಾಳ ಆಗೈತಿ ಅಣ್ಣ ಕಾನ್ ಮಾತ್ರಿ ಬಡ್ಯಾಕ ಬರತಾರ್ರಿ ನಂಗ ಎದಕ್ ಬಿಡತ್ತಾರ ನೀವ್ ಇಲ್ಲದಾಗ ಹಿಂಗಾರಿ ದಿನ ಬಡಿಯುದಾರಿ ಏನ್ ಬೇಕಾದ್ ಮಾಡ್ತಾರ್ರಿ ಮೈ ಮೇಲ್ ಕೈ ಹಾಕಕ್ ಬರ್ತಾರ್ರಿ ಬಡ್ಯಾಕ್ ಬರ್ತಾರ್ರಿ ನೀವ್ ಇಲ್ದಾಗ ಹಿಂಗ್ ಮಾಡ್ತಾರ್ರಿ ಇವ್ರಿ ದೇವ್ರಂತ ನಮ್ಮ ಅಣ್ಣನ ಮ್ಯಾಗ ಅಪ್ಪ ತಗೋತಿ ನನ್ ಮಾತ ನಂಬಂಗಿಲ್ಲ ರೀ ಅಣ್ಣ ನಂಗ್ ಗೊತ್ತಿತ್ತು ನೀ ಅಂತಾವ ಅಲ್ಲೋ ನೀ ದೇವ್ರ ಅಂತಂದ್ರು ಅಣ್ಣ ಬಂದ್ ಬಾ ಅಲ್ಲಿ ನಾ ಹೇಳ್ತಾರ ಬಾ ನಿಂಗ್ ಯಾಕ ಏನಾಯ್ತ ಯಾಕೆ ಸತೀಶ್ ಹಿಂಗ್ಯಾಕ್ ಮಾಡದೆ ಏನಿಲ್ಲಣ್ಣ ಸ್ವಲ್ಪ ಗೌರಿ ಮೇಲೆ ಕೈ ಮಾಡಕ್ ಏ ಅಣ್ಣ ಅದ್ ಬಿಟ್ಬಿಡು ಅಣ್ಣ ಕಬ್ಬಿಗೆ ಬೆಂಕಿ ಬಿದ್ದಿದ್ದನ್ನ ನನಗ್ ನೀವು ಹೇಳೇ ಇಲ್ಲಲ್ಲ ಅಲ್ಲ ಸತೀಶ ಖರೆ ಹೇಳ್ಬೇಕಂದ್ರ ಅದು ಕಬ್ಬಿನ ಪಡಕ ಬೆಂಕಿ ಬಿದ್ದಿಲ್ಲಪ್ಪ ಆ ಗೌಡ ಮಾಡಿದ ಕಿತಾಪತಿ ಅದು ಗೌಡ ಶೆಟ್ಟಿ ಕೂಡಿ ನಮ್ಮ ಕಬ್ಬಿನ ಪಡಕ ಬೆಂಕಿ ಹಚ್ಚಿದಾರಪ್ಪ ಬೆಂಕಿ ಹಚ್ಚಾರ ಅವ್ರು ನಿನಗ ಬೆಂಕಿ ಬಿತ್ತ ಸುಳ್ಳು ಹೇಳಿ ಕಳ್ಸ್ಯಾರಪ್ಪ ಅವ್ರ ಅಣ್ಣ ಈಗ ಅದಕ್ಕ ನಾ ಏನ್ ಮಾಡೇನಂದ್ರ ಸರ್ಕಾರದಿಂದ ಕಬ್ಬಿಗೆ ಬೆಂಕಿ ಬಿದ್ರ ಅದಕ್ಕ ಪರಿಹಾರ ಐತಿ ಹಾ. ಅದಕ್ಕ ಏನ್ ಹೇಳ್ಯಾರಂದ್ರ ನೀವು ಸೈ ಎಷ್ಟ್ ಮಾಡ್ರಂದ್ರ ಅದನ್ನ ಹೋಗಿ ಅಲ್ಲಿ ಆಫೀಸ್ನಾಗ ಕೊಟ್ಟು ನಮ್ಗ ಪರಿಹಾರ ಸಿಗ್ತೈತಿ ಇಲ್ಲಂದ್ರ ನಮ್ಗ ಅದ್
ಎಲ್ಲ ಸರ್ಕಾರದಿಂದ ಪರಿಹಾರ ಬರ್ತೈತಿ ಸತೀಶ. ಹಂಗಾದ್ರೆ ಮಾಡ್ತೀವಿ ಸತೀಶ. ಅಲ್ಲೋ ರಾಮಣ್ಣ, ಹಂಗಿದ್ರೆ ಸಹಿ ಮಾಡೋಣಲ್ಲ? ಇಲ್ಲೇ ಮಾಡ್ರಣ್ಣ. ಹಾ. ಪೆನ್ನು ತಂದಣ್ಣ. ಹಿಂಗೈತಣ್ಣ. ಅಣ್ಣ ಇಲ್ಲಿ ಫಸ್ಟ್ ನೀ ಸಹಿ ಮಾಡಣ. ಮಾಮಾರಿ ಖಾಲಿ ಬಾಂಡ್ ಮೇಲೆ ಸಹಿ ಮಾಡ್ಬೇಡಿ. ಇಲ್ಲವಾ, ನನ್ ತಮ್ಮ ಹೇಳದ ಸುಳ್ಳು ಹೇಳ್ತಾನವ. ಹಾ, ಹೆಂಗ ರಾಮಣ್ಣ? ಖಾಲಿ ಬಾಂಡ್ ತಂದ ನಾನು ಸಂಗೀತ ನೋಡ್ರಿ ಸಹಿ ಮಾಡ್ಬೇಡ ಅನ್ನೋದು ಹೆಂಗ್ ಮಣ್ಣು? ನನ್ನ ಮ್ಯಾಗ ವಿಶ್ವಾಸ ಇಲ್ಲ. ನನ್ನ ತಮ್ಮ ನೀ, ನನ್ನ ತಮ್ಮ, ನಿನ್ನ ಮೇಲೆ ವಿಶ್ವಾಸ ಇದೆ ನಮಗ. ನಾನು ನಿಮಗ್ ಮೋಸ ಮಾಡ್ತೇನು? ಇಲ್ಲ ಸಹಿ ಮಾಡಿ. ಹೆಂಗ್ ಮಣ್ಣು ರಾಮಣ್ಣ? ಸಹಿ ಮಾಡೋಣ. ನೀವಿಬ್ರು ಮಾಡ್ರಿ. ಇಲ್ಲೇ ಸಹಿ ಮಾಡೋದ? ಇಲ್ಲಿ ಮಾಡೋದಣ್ಣ. ನೀ ಇಲ್ಲಿ ಮಾಡು, ಅವ್ ಇಲ್ಲಿ ಮತ್ತೆ ಸರ್ಕಾರದ ರೊಕ್ಕ ಬರ್ತಾವಲ್ಲ ಸತೀಶ? ಇವತ್ತು ಹೋಗಿ ಕೊಟ್ಟ ಮುಂದಿನ ವಾರ ಜಮಾ ಆಗ್ತಾವತನ. ಅಷ್ಟ ಮಾಡ್ಸ್ಕೊಪ್ಪ ಸರ್, ಸಾಲ ಬಾಳ ಆಗೈತಿ. ಅದೆಲ್ಲ ಸಾಲ ತೀರ್ಸ್ಬೇಕಾಗಿತ್ತು. ಇದ್ರ ಮೇಲೆ ಒಂದು ಬಹಳ ಆಸೆ ಇಟ್ಕೊಂಡ್ ಕೂತಿದ್ವಿ ನಾವು. ಕಬ್ಬು ಚಲೋ ಐತಿ, ಬೆಳಿ ಚಲೋ ಐತಿ, ಈ ಸಲ ರೊಕ್ಕ ಬರ್ತಂತ ಬಹಳ ಆಸೆ ಇತ್ತಪ್ಪ. ಅಂತದ್ರಾಗ ಹಿಂಗಾಗಿ ಹೋಯ್ತು. ಆದಟ್ ಲಗುಟ ಅದನ್ನ ದುಡ್ಡು ಸ್ಯಾಂಕ್ಷನ್ ಮಾಡೋಂಗ್ ಮಾಡಪ್ಪ. ಅಣ್ಣ ಮುಂದಿನ ವಾರ ನೀನ್ ಅಕೌಂಟ್ಗೆ ಜಮಾ ಆಗ್ತಾವ. ಆಯ್ತಪ್ಪ, ಆಯ್ತು. ನಾವು ಬರ್ಲೇನ? ಆಫೀಸ್ಗೆ ಹೋಗಿ ಬರ್ತೇನೆ. ಬಾ ಸಂಗೀತ, ಬಾ ಹೋಗೋಣ. ಅಣ್ಣ ಈ ಸಲ ಸತೀಶ್ ಬಂದಾಗ ಚಲೋ ಆತ್ ನೋಡಿ. ಕಬ್ಬಿ ಸುಟ್ಟಿದ ಪರಿಹಾರ ಸಿಗಕೈತಿ ನೋಡಿ. ಹೆಂಗೋ ಈ ಸಲ ಸಿಕ್ತಂದ್ರ ನಮ್ಮ ಸಾಲೆಲ್ಲ ಫುಲ್ ಆಯ್ತು ನೋಡೋಣ. ಅದ್ರ ಮೇಲೆ ರಾಮಣ್ಣ ನಾ ಭಾಳ ಆಸೆ ಇಟ್ಕೊಂಡಿನಿ ಈ ವರ್ಷ. ಯಾಕಂದ್ರೆ ಹಗಲು ರಾತ್ರಿ ನೀರ್ ಹಾಸಿ ಬೆಳೆಸಿದ ಪಾದ ಅಂತದ್ರಾಗ ಸಡನ್ ಆಗಿ ಆ ಬೆಂಕಿ ಹಚ್ಚಿ ಎಲ್ಲಾರನ್ನ ಸತ್ಯಾನಾಶ ಮಾಡವ್ರು. ಆದ್ರೂ ನೋಡು, ಈ ಶಾಲೆ ಕಲ್ತದ ಕೆಟ್ಟ ಉಪಯೋಗ ಆಯ್ತು ನೋಡ್ರಿ. ನಮ್ಮ ಸತೀಶ ಲಕ್ಷಗಟ್ಲೆ ರೊಕ್ಕ ಸರ್ಕಾರದಿಂದ ಬರೋಂಗ್ ಮಾಡಿದ. ಹೌದಿಲ್ಲ? ಚಲೋ ಆಯ್ತವ ನೋಡ್ ಸಂಗೀತ, ನೀನ ಸಹಿ ಮಾಡೋದ ಬ್ಯಾಡನಾಗ್ತಿದ್ದಿ. ಆದ್ರೂ ನಮ್ ಸತೀಶ್ ನೋಡು ಲಕ್ಷಗಟ್ಲೆ ರೊಕ್ಕ ಬರೋಂಗ್ ಮಾಡಿದ. ಬೀಗ್ರ ನಮಸ್ಕಾರ. ಬೀಗ್ರ ನಮಸ್ಕಾರ. ಬರ್ರಿ ಬರ್ರಿ ಬರ್ರಿ. ಯಾವ ಬೀಗ್ರ? ಎಲ್ಲಿ ಬೀಗ್ರ? ಯಾಕಂದ್ರೆ ನಿಮ್ಮ ತಮ್ಮ ಕೋಚ್ ಕಳಿಸ್ಕೇರ ಬಾಂಡ್ ಮೇಲೆ ಸಹಿ ಮಾಡ್ರಿ ಗೊತ್ತೈತಿಲ್ಲ? ಅದೆಲ್ಲಿ ಕರು ಇಲ್ಲಿ ನೋಡು, ಹೆಚ್ಚು ಮಾತಾಡ್ಬೇಡ. ಸಹಿ ಮಾಡಿದ್ರೆ ನೀವ ಇಲ್ಲ? ಸಹಿ ಬಾಂಡ್ ಸಹಿ ಮಾಡಿ ನಿನಗ್ ಕೊಟ್ಟಿಲ್ಲ, ನಾವು ಪರಿಹಾರಕ್ಕಾಗಿ ನಮ್ ತಮ್ಮನ ಕಡೆ ಕೊಟ್ಟಿದ್ದೇವ. ಎಲ್ಲಿ ಪರಿಹಾರ ಐತಿ? ಗೌಡ ಗೌಡ ಹೂ ಅಂದ್ರೆ ಜಾಗ ಮೇಲೆ ಗಂಟು ಮುಟ್ಟಿ ಹಂಗ್ ಕಟ್ಕೊಂಡ್ರಿ ಹಿಂಗ ಸಳ ಮನಿ ಬಿಟ್ಟು ನಡಿ. ನಮ್ಮನ್ನ ಮನಿ ಬಿಡಿಸೋಟ್ ಶಕ್ತಿ ಐತೆ ನಿಮಗ? ಗೌಡ್ರ ಈಗ ನೀವಾಗೇನ ಮನಿ ಖಾಲಿ ಮಾಡೋರು? ಏನ್ ಕೋರ್ಟ್ ನಿಂದ ಆರ್ಡರ್ ತಂದದ್ದೈತಿ, ಪೊಲೀಸರಿಗೆ ಹೋಗಿ ಕರ್ಕೊಂಡ್ ಬರೋದು? ಏನ್ ಏನ್ ಹೇಳದಿರಿ ನೀವು? ನೀವೆಲ್ಲ ನಮ್ಗ್ ಒಂದು ಕೂಡಿ ತಿಳಿವತ್ತು ಮನೆ ಸಹಿ ಮಾಡಿ ಏನಾಗಿದೆ? ಕೊಟ್ಟಿರಿ ನಿಮ್ ತಮ್ಮನ ಕಡೆ? ಹಾ, ಕೊಟ್ಟಿದ್ದೆವು. ಖಾಲಿ ಬಾಂಡ್ ಮೇಲೆ. ಈಗ ಅದನ್ನೆಲ್ಲ ನಮ್ಮ ಹೆಸರ್ಲೆ ಮಾಡ್ಕೊಂಡೇವ. ಅಲ್ಲಿ ಹೊಲ ಮನಿ ಎಲ್ಲ. ಇಲ್ಲಿ ಏನ್ ಒಂದ್ ಸಾಮಾನು ಒಯ್ಯೋಂಗಿಲ್ಲ ನೀವು. ಸುಮ್ನ ಹೊರಗೆ ಹೋಗ್ತಾ ಇರ್ಬೇಕು. ಹುಟ್ಟು ಬಟ್ಟೆ ಮೇಲೆ ಹೊರಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಚುಚ್ಚು ಬಂದ್ಬಿಡ್ತೇನೆ. ನಿಮ್ಮ ಅವ್ರು ನಿಮ್ಮನ್ನ ದೇವತೆ ಸಹಿ ಮಾಡ್ಬಿಡತ್ತೆ. ತಮ್ಮನ ಮೇಲೆ ವಿಶ್ವಾಸವ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದಂತ ನಾವ್ 3 ಮಂದಿ ತಮ್ಮ. ಅದೆಲ್ಲ ಆಮೇಲೆ ನೋಡುನು. ವಿಶ್ವಾಸ ಬರ್ಬೇಡ್ರಿ ಮೊದಲ್. ಹೊರಗೆ ಬೀಳ್ತೀರಾ? ರೂಮ್ ಹಿಡಿದು ಕೊತ್ತ ಚಲ್ಬೇಕು ನಿಮ್ಮನ್ನ. ರಮಣ ನಡೀರಿ. ಏನ್ ಒಂದ್ ಸಾಮಾನು ಹಿಡಿಯಂಗಿಲ್ಲ. ತಮ್ಮ ಸೊನಕ ಮುಳ್ಕೆ ನಂದು ಸೊನಕ. ಈಗ ನಿನ್ನ ಗೌಡ ಇದು ಸೊನಕ ಮುಳ್ಳಿ ಅಂದ್ರ ನಡಿ ಹೊರಗ. ನೀನ್ ನಿಂತ್ಕೊಳಕ ನಡಿ. ಇಲ್ಲಿ ಮರಿಗೈತೆ ಕಾಣವಲ್ಲು. ನಾ ಇದನ್ನ 1 ವರ್ಷದಿಂದ ಹೇಳಿದ್ನ ಅವ್ರಿಗೆ, ಏನಂತ? ಊರ್ ಬಿಡಿಸ್ತಾ ನಿಮ್ಮನ್ನ ನೆನ್ಪಿಟ್ಕೋರಂತ ಹೇಳಿ. ನನ್ನೆಲ್ರಿ ಬಿಡಿಸಿ ಗೌಡ. ಅವತ್ ಗೌಡ ಬಾ ನಾನು ರಾಮಣ್ಣ ದುಡ್ಕೋತ ತಿನ್ಕೋತ ಎಷ್ಟ್ ಚಂದ ಇದೀವಲ್ಲೋ ನಾವು. ಏನ್ ಬಂತು ನಮಗ ಈ ಗತಿ? ಅದಕ್ಕ ಶ್ರೀಮಂತರ ಸವಾಸ ಮಾಡಬಾರ್ದು. ಅದಕ್ಕ ಶ್ರೀಮಂತರ ಸವಾಸ ಮಾಡಬಾರ್ದಪ್ಪ. ನೀ ನನ್ನ ನಡ್ಸಾದಿಯಪ್ಪ. ನಾ ಎಲ್ಲಿ ತನಕ ಅಂತ ನಡಿಲಿ. ನನ್ನ ಕಾಲ ಸೋತ್ ಬಂದು ಹೊಟ್ಯಾಗ ಕೂಳಿಲ್ಲ. ಏನಾದ್ರ ಮಾಡಿ ಒಂದ್ ಅರ್ಧ ರೊಟ್ಟಿ ಯಾರೇ ಕೊಡ್ತಾರ ನೋಡಿ ತೊಗೊಂಬರು ರಾಮಣ್ಣ. ಅಣ್ಣ ನೀ ಇಲ್ಲೇ ಕೊಂಡು, ನಾ ಇಲ್ಲಿ ಯಾರ ಮನೆಗೆ ಹೋಗಿ ಒಂದ್ ಅರ್ಧ ರೊಟ್ಟಿ ನಮ್ಮ ಅಣ್ಣಗೆ ಹಸುಗಿದತ್ತ ಹೇಳಿ ಅರ್ಧ ರೊಟ್ಟಿ ಇಸ್ಕೊಂಬರ್ತೇನೆ. ಅಣ್ಣ ಇಲ್ಲೇ ಕುಂದ್ರು, ನಾ ಜಲ್ದಿ ಬರ್ತೇನೆ. ಹಗಲು ರಾತ್ರಿ ಭೂಮಿ ತಾಯಿ ಸೇವೆ ಮಾಡಿ ಇಂಥ
ಬೀದಿ ಬೀದಿ ತಿರುಗಾಡುವಂತ ಗತಿ ಬಂದಲ್ಲಪ್ಪ ಭಗವಂತ. ಅಣ್ಣ ಅಣ್ಣ ಅರ್ಧನ ರೊಟ್ಟಿ ಕೊಟ್ರಣ್ಣ, ಇನ್ನೊಂದು ಕೊಡು ಅಂದ್ರೆ ಕುಡ್ದಿಲ್ಲಣ್ಣ. ಮೊದ್ಲ ಅಣ್ಣ ಅದು ಎಲ್ಲ ಹಳಿಸಿದಂಗ ಇದೆ ಅಣ್ಣ. ನೀ ತಿನ್ನಪ್ಪ, ನೀ ತಿನ್ನ, ಇಲ್ಲ ನೀ ತಿನ್ನ. ಅಣ್ಣ ಇಲ್ಲೇ ಕುಂದ್ರ ಬಾಣ ಅಣ್ಣ, ಅರ್ಧತ್ರದಾಗ ಅರ್ಧ ತಿನ್ನು ಬಾಣ. ಅಣ್ಣ ಅದು ಎಲ್ಲ ಹಳಿಸಿದಂಗ ಆಗೈತೆ ಅಣ್ಣ. ಅಣ್ಣಾರಿ ಅಣ್ಣಾರಿ ಯಾರು ಬಂದ್ರ ರಾಮ? ಒಂದು ವಾರ ಆತ್ರಿ ಊಟ ಮಾಡಿಲ್ಲ. ಒಂದ್ ಅಣ್ಣಾರಿ ಒಂದು ವಾರ ಆತ್ರಿ ಹೊಟ್ಟಿ ಕೂಳಿಲ್ರಿ. ಇದ್ರ ಏನಿದ್ರ ಹಾಕ್ರಿ, ನಿಮಗ್ ಪುಣ್ಯ ಬರ್ತಿದ್ರಿ ಅಣ್ಣ. ಅರ್ಧ ರೊಟ್ಟಿ ಸಿಕ್ಕಿದೆ ಅಣ್ಣ. ಇದ್ರಾಗ ಹೊಟ್ಟೆದ ಏನ್ ಪರಿಸ್ಥಿತಿ ಅನ್ನೋದು ನಮಗ್ ಗೊತ್ತೈತಿ. ಅದ್ರಾಗೆ 3 ಮಂದಿ ಹಚ್ಕೊಂಡ್ ತಿನ್ನು. ಯಾರು ಹೆತ್ತ ಮಗನೋ ಏನು ರಾಮಣ್ಣ? ಅಣ್ಣ ಇದ್ದತ್ರಾಗ ಹಂಚ್ಕೊಂಡ್ ತಿನ್ನೋಣಪ್ಪ, ಹ್ಞೂ ಅಣ್ಣ. ಹಂಚ್ಕೊಂಡ್ ತಿನ್ನೋಣ. ಸಂಗೀತನ್ ಬೇರೆ ಅಲ್ಲಿ ದೇವ್ರ ಗುಡ ಕುಣಿಸಿ ಬಂದೆವು. ಹಾ. ಅದು ಒಂದ್ ಹೊಟ್ಟೆ ಐತಿ ನಮಗ. ಅಪ್ಪ ಮುಖ ಯಾಕೋ ಈ ಗತಿ? ಸತೀಶ, ಹಾ ಏನಾಯ್ತು ಸತೀಶ? ಏನಾಯ್ತು ರಾಮಣ್ಣ? ಅಲ್ಲೋ ನೀ ಆರಾಮದಿ ಹೇಳಿ ನಾವು ಎಲ್ಲ ಖುಷಿಯಾಗಿ ಈ ಕಡೆ ಬಂದ್ರ ನೀನು ಈ ಗತಿ ಯಾಕೋ? ಆ ದುಷ್ಟರು ನನ್ನನ್ನು ಕೂಡ ನಿಮ್ಮಾಗ ಮನೆ ಬಿಟ್ಟು ಹೊರ ಹಾಕಿದ್ರು. ಯಾರ ಗೌಡ? ಅಲ್ಲೋ ಲಾಸ್ಟ್ ಅಂದಂಗ ಮಾಡಿದಲ್ಲೋ ನಮ್ಮ ಮನಿ ಹೊಡಿತಾನಂತೇಳಿ ಯಾಕೆ ಕರಗಲ್ಲ ಬೈಲಿ ಅಂದಿದ್ದೆ ಆಮಲ. ಏನ್ ಹೇಳಿದ್ವಿ ನಿನಗ? ನಮಗ ಶ್ರೀಮಂತರ ಸವಾಸ ಬ್ಯಾಡ ಅಂತೇಳಿ ರಾಮನ್ ಎಷ್ಟು ಬಡ್ಕೊಂಡ. ಅವ್ರ ಮಾತು ಕೇಳಿದೆ ನೀನು? ನೋಡು ಈಗ ನಮಗ ಬೀದಿ ಪಾಲು ಮಾಡಿಬಿಟ್ಟಲ್ಲೋ, ನಮ್ಮನ್ನ ಬೀದಿ ಪಾಲು ಮಾಡಿಬಿಟ್ಟ. ಅಲ್ಲೋ ನಿನ್ ಹ್ಯಾಂದ್ರಿ ಎಲ್ಲಿದಾಳ? ಅಕ್ಕಿ ಅಲ್ಲಿದಾಳ? ಇಬ್ರು ಕೂಡಿ ಹೊರಗೆ ಹಾಕ್ಯಾರ ಅಣ್ಣ. ಆ ಗೌಡ್ನ ಬೋಳಿ ಮಗನ ಬಿಡೋದು ಬೇಡ. ಕಾರಣ ನನ್ನ ಜೀವ ಹೋಗ್ಲಿ, ನೀವು ಅಟ್ಟ ಉಳಿದ ಪ್ರಕಾರ ನಾ ಅನ್ಕೊಲ್ಲವ. ಇಲ್ಲ, ಸಮಾಧಾನ ತಗೋರಿ. 3 ಮಂದಿ ಒಂದೇ ತಾಯಿ ಮಕ್ಕಳು ನಾವು. ಹೋದ್ರೆ 3 ಮಂದಿ ಒಮ್ಮೆ ಜೈಲ್ಕ್ ಹೋಗುನು. ಆದ್ರ ಅವನ 2-3 ಕಟ್ಟೆ ಜೈಲ್ಕ್ ಬೇಡ ಅಣ್ಣ. ನೀವು ಚೆನ್ನಾಗಿರಣ್ಣ, ನಾವ್ ಒಬ್ಬ ಹಿಡ್ತಾರ ಬಿಡ್ರಲ್ಲ ನಾನು. ನೀವು ಇಲ್ಲ ಇಲ್ಲ ರಾಮಣ್ಣ, ಅವ್ನ್ ತಿಳಿಸ್ ಹೇಳು, ಹೇಳೋ. ಏನ ಮಾಡೋದು? 3 ಮಂದಿ ಮಾಡೋದು. ಒಂದು ಸರಿಯಾಗಿ ಒಂದು ಪ್ಲಾನ್ ಹಾಕಿ ಅವ್ನ್ ಬರೋಬ್ಬರ್ ಗತಿ ಗಡಿಸೋನು. ನಡಿ ಅಣ್ಣ, ನಾವು ಒಕ್ಕಟ್ಟಿದ್ರ ಊರಾಗ ಯಾವ ಬೋಳಿ ಮಗ ಏನ್ ಮಾಡೋದ? ಹ್ಞೂ ನಡ್ರಿ ಅಣ್ಣ, ಹೋಗ್ರಿ. ಶೈತೆ ಗೌಡ್ರ ಹೆಂಗ್ ಹಾಕಿದ ಹೊರಗ ಅವ್ರನ್ನ? ಹೆಂಗಂದ್ರ ನೀವ್ ಮಕ್ಕಳು ನಮ್ಮ ವಿರುದ್ಧ ಇದನ್ನ ಮಾಡಕತ್ತಾರ. ಹೌದೌದು ನಾ ಅಂತ ಮಗ ಬಿಡಂಗಿನ ಇಲ್ಲ ಯಾವತ್ತು. ನಾ ಗೌಡ್ರ ರಾಮ್ಯ ಶಂಕ್ರಿಯ ಸತ್ಯ ಒಟ್ಟಿಗೆ ಬರಾಕತ್ತಾರ. ಇನ್ನು ನಿಮ್ಮದು ಮುಗಿತ ನಿಂದ ಗೌಡ ಮುಗಿತ. ಗೌಡ 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 ತನ್ನ ನಿಂತ್ಕೊಂಡು ಇವನು ಹುಲಿನ ಕಾಡಿಂದ ಹೊರಗೆ ಹಾಕ್ರಿ. ಇವ್ರು ಹುಲಿ ಎಲ್ಲ ಮಕ್ಕಳನ್ನ ಹಾಯಿ ಮಾಡಿರ, ಚಂದ್ರ ಪಂದ್ರ ಮಾಡಿಬಿಟ್ರ. ಗೌಡ ಎಲ್ಲಿ ನೀವು ನಿನ್ನ ತಗೊಂಡ್ ನನ್ನ ಹೊರ ತಗದ್ರಲೇ ಗೌಡ. ಆರಾಮದಿಲ್ಲೋ ಯಪ್ಪ. ಅವ್ರು ಕನ್ನಡ ಮಾಡ್ಯಾರ ಮಕ್ಕಳಲ್ರಿ ಇವ್ರ ಮಕ್ಕಳ ಕಂಟಾಲ ಕೊಂಡಾಯಿಸಿ ಬರ್ತಾರೆ. ಅವ್ವ ಎಲ್ಲೈತಿ ನನ್ನ ಕೈ? ಏನ್ ಕ್ಷಮಿಸ್ತಾರ? ಇಲ್ಲಿ ತುಂಬಿದ ಮನೆ ನಮ್ಮದು. ಅದನ್ನೆಲ್ಲ ಒಡೆದ್ ಬಿಟ್ಟೆ. ಒಡೆದ 3 ಬಟ್ಟೆ ಮಾಡಿದಿ. ನಿನ್ ಏನ್ ಕ್ಷಮಿಸ್ತಾರೋ? ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ಇನ್ನೂ ಮಾಡಂಗಿಲ್ರಿ ನೀವ್ ಹೇಳ್ದಂಗ್ ಒಂದ ಹೊರ ನಾವೆಲ್ಲ ಹಚ್ಕೊನು ಬಾ ಬಿದ್ರ ಬೆಳೆ ಅಲ್ಲೇ. ಬರ್ರಿ ಬರ್ರಿ. ನೋಡು ಹೆಣ್ಣಿನ ಪಾಪ ಬಹಳ. ಅವ್ರ ಅನ್ನ ತಿಳ್ಲಾರ್ದ ಏನೋ ಮೋಸ ಮಾಡಿ ಅವ್ ಏನ್ ಮಾಡಿದ?
ಸತ್ತು ಬೀದಿ ಹೆಣ ಅದ. ಈಗ ಅದ್ನ ಮಾಡಿದಾಳ್ರಲ್ಲ. ಇಲ್ಲ ತಪ್ಪಾಯ್ತೈತೆ, ನಮಗೆ ಹೆಣ್ಣಿನ ಪಾಪ ಆಗ್ತದ ಬೇಡ. ಹೆಂಗೂ ಸಂಗೀತ ಮನ್ಯಾಗಿದ್ದಾಳ, ಸಂಗೀತ ಈಕಿನ ಬಿಟ್ಟು ನಾವಂತೂ ಜೈಲ್ಗೆ ಹೋಗ್ಬೇಕ. ಸಂಗೀತ ಜೋಡಿ ಕೂಡಿ ಇರ್ತಾಳು, ನಾವು ಈ ಹೆಣ್ಣಿನ ಪಾಪದಾಗ ನಾವು ಬೀಳೋದಾಗ. ಹಾ ಹೆಂಗಂತೀರಿ ಇಬ್ರು?